ಇದೇನಿದು ಸ್ಕೀಡಾ ಅಂದರೆ ಜಾಪನೀಸಲ್ಲಿ ಐ ಲವ್ ಯು ಅಂತ ಅರ್ಥ. ನೋಡಿದ್ರ, ಹೊಸ ಹೊಸ ವಿಷಯಗಳನ್ನು ನಾನು ಕಲಿತಾ ಇದ್ದೀನಿ. ಜೀವನನೇ ಈಸ್ ಆಲ್ ಅಬೌಟ್ ಲರ್ನಿಂಗ್, ಕಲಿಕೆ. ಹೊಸ ಹೊಸ ವಿಷಯಗಳನ್ನು ಕಲಿಬೇಕು, ಪ್ರಯೋಗ ಮಾಡಬೇಕು, ಮುಂದೆ ಹೋಗಬೇಕು. ನೋಡ್ತಾ ನೋಡ್ತಾ ನಾವು ಹ್ಯಾಪಿ ನ್ಯೂ ಇಯರ್ ಅಂತಲೂ ವಿಶ್ ಮಾಡಿಬಿಡ್ತೀವಿ. ಬಟ್ ನೆವರ್ದಲೆಸ್ ಸೆಪ್ಟೆಂಬರ್ 1ನೇ ತಾರೀಕು ಜೀವನದಲ್ಲಿ ಹೊಸ ತಿಂಗಳು ಹೇಗೆ ಶುರುವಾಗಿದೆಯೋ ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲೂ ಹೊಸ ಹೊಸ ವಿಷಯಗಳು ಶುರು ಆಗಲಿ ಅಂತ ಹಾರೈಸ್ತಾ, ಯಾರಿಗೆ ಮದುವೆ ಆಗಿಲ್ಲವೋ ನಿಮಗೆ ವಿಶೇಷವಾದ ಒಂದು ಸಂಚಿಕೆ ಇಂದು. ಏನು ಮಾಡ್ಬೇಕು ಫಸ್ಟು? ಕರೆಕ್ಟ್, ಬೆಲ್ ಬಟನನ್ನು ಒತ್ತಿ, ಶ್ರೂಗಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು 4 ಜನರಿಗೂ ಹೇಳಿ, ಸಂಗ್ರಿ ಗೊತ್ತಾ ನಿನಗೆ ಮದುವೆ ಆಗಿಲ್ವಾ? ಚೆಕ್ ದಿಸ್ ಚಾನಲ್ ಅಂತ. ಗ್ಯಾರಂಟಿ ಮದುವೆ ಆಗೇ ಆಗುತ್ತೆ. ಇನ್ವಿಟೇಷನು, ಸ್ವೀಟು ಎರಡೂ ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿಂದಾನೇ ಆಲ್ರೆಡಿ ಕಂಗ್ರ್ಯಾಚುಲೇಷನ್ಸ್ ಅಂತ ಮೊದಲೇ ವಿಶ್ ಮಾಡಿಬಿಡ್ತೀನಿ. ಓಕೆ, ಲೆಟ್ಸ್ ಗೆಟ್ ಟು ದ ಪಾಯಿಂಟ್. ಸೊ ದರ್ ಆರ್ 2 ಥಿಂಗ್ಸ್. ಒಂದು, ಈ ಒಂದು ಮಂತ್ರ ಏನಿದೆಯೋ ಬಹಳ ಬಹಳ ಪವರ್ಫುಲ್ ಆದ ಮಂತ್ರ. ನಿನ್ನೆ ತಾನೇ ಆಗಸ್ಟ್ 31ನೇ ತಾರೀಕು ಗಣೇಶ ಬಂದ ಕಾಯಿ ಕಡುಬು ತಿಂದ ಅಂತ ಗಣೇಶ ಹಬ್ಬನ ಆಚರಿಸಿದ್ದೀವಿ. ಇನ್ನು ಗಣೇಶನ ಗುಂಗು ಇನ್ನೂ ನಡೀತಾ ಇದೆ. ಸೊ ಬೇಸಿಕಲಿ ಗಣೇಶನ ಒಂದು ಮಂತ್ರ ಇದೆ ವಿಚ್ ಈಸ್ ಅ ವೆರಿ 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 ಪವರ್ಫುಲ್ ಮ್ಯಾರೇಜ್ ಮಂತ್ರ. ನನಗೆ ಗೊತ್ತಿರುವ ಸುಮಾರು ಜನರು ಶ್ರುತಿ ಮದುವೆನೇ ಫಿಕ್ಸ್ ಆಗ್ತಿಲ್ಲ ಅಂತ ಹೇಳಿರುವವರು ಮದುವೆ ಆಗಿ ಇವಾಗ ಮಕ್ಕಳು ಆಗೋಯ್ತು ಗುರು. 9ನೇ ತಿಂಗಳು ಸೆಪ್ಟೆಂಬರು. ಆಲ್ರೆಡಿ ಬೇಬಿ ಮೇಕಿಂಗ್ ಇಸ್ ಆಲ್ಸೋ ಹ್ಯಾಪೆಂಡ್. ಸಿ ಎಷ್ಟು ಫಾಸ್ಟ್ ಆ್ಯಂಡ್ ಪ್ರೋಗ್ರೆಸಿವ್ ಆಗಿದೆ ಈ ಮಂತ್ರ. ವಲ್ಲಭಂ ಗಜಾನನಂ ಏಕದಂತಂ, ಅಷ್ಟೇ ಮಂತ್ರ. ಭಾಳ ಸುಲಭ. ದಿನನಿತ್ಯ ಗಣೇಶ ನಿನ್ನ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರಲಿ, ಪ್ಲೀಸ್ ಹೆಲ್ಪ್, ಮದುವೆ ಫಿಕ್ಸ್ ಆಗಲಿ ಅಂತ ಹೇಳ್ತಾ ವಲ್ಲಭಂ ಗಜಾನನಂ ಏಕದಂತಂ ಅಂತ ಚಾಂಟ್ ಮಾಡಿ. ಸಾಮಾನ್ಯವಾಗಿ ಮಂತ್ರಗಳಿಗೆ ಬಂದಾಗ 108 ಬಾರಿ ಪಠಿಸಿ ಅಂತ ಹೇಳ್ತೀವಿ. ಇಲ್ಲದಿದ್ದರೆ 9 ಬಾರಿ, 11 ಬಾರಿ, 27 ಬಾರಿ, 108 ಬಾರಿ ಅಥವಾ 1008 ಬಾರಿ ಪಠಿಸಿದ್ರೆ ಅದರ ಒಂದು ಪ್ರಭಾವ ಹೆಚ್ಚು. ದಿಸ್ ಇಸ್ ಒನ್ ಪಾರ್ಟ್ ಆಫ್ ಇಟ್. ನಾವು ದಿ ಅದರ್ ಪಾರ್ಟ್ ಆಫ್ ಇಟ್ ಈಸ್, ಒಂದೊಂದು ಸತಿ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಮೈಂಡ್ ಬ್ಲಾಕ್ಸ್. ಹೇಳಿದ್ನಲ್ಲ, ನಮ್ಮ ಜೀವಕೋಶಗಳಲ್ಲಿ ನಮ್ಮ ಪ್ರತಿಯೊಂದು ಮಾತು ರೆಕಾರ್ಡ್ ಆ್ಯಂಡ್ ರಿಜಿಸ್ಟರ್ ಆಗಿರುತ್ತೆ. ಯಾರ್ಯಾರು ಸಾಧಾರಣವಾಗಿ ಅಯ್ಯೋ ನನಗೆ ಒಳ್ಳೆ ಹುಡುಗ ಸಿಗ್ತಾನೇ ಇಲ್ಲ, ಅಥವಾ ಒಳ್ಳೆ ಹುಡುಗಿ ಸಿಗ್ತಾನೇ ಇಲ್ಲ, ಅಥವಾ ನಂಗೆ ಸಿಗೋರೆಲ್ಲ ಮೋಸ ಮಾಡ್ತಾರೆ, ಅಥವಾ ನನ್ನ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿರೋ, ಯುವರ್ ಸೆಲ್ ಹ್ಯಾಸ್ ದ ಸೇಮ್ ಮೆಮೊರಿ. ಅಂದರೆ ಆ ಒಂದು ಮಾತನ್ನು ಅದು ಜ್ಞಾಪಕ ಇಟ್ಕೊಳ್ಳುತ್ತೆ. ಅದೇ ಟ್ರೆಂಡಲ್ಲಿ ನೀವು ತಪ್ಪಾದ ಪೀಪಲನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ. ಅದಕ್ಕೆ ಪ್ರತಿ ಸತಿ ಮದುವೆ ಬಗ್ಗೆ ಮಾತು ಬಂದಾಗಲೂ ಅಲ್ಲಿ ತನಕ ಹೋಗ್ಬಿಟ್ಟು ಏನು ಮುಂದೆ ಹೋಗಲ್ಲ, ಎವ್ರಿಥಿಂಗ್ ಬ್ರೇಕ್ ಶ್ರುತಿ ಅಂತ ಹೇಳಿದ್ರೆ ದ್ಯಾಟ್ ಈಸ್ ಬಿಕಾಸ್ ಆಫ್ ಯೋರ್ ಸೆಲ್ ಮೆಮೊರಿ. ಹೌದು, ನಿಮಗೇ ಗೊತ್ತಿಲ್ಲದೆ ನೀವು ಅಂಥ ಎನರ್ಜೀಸನ್ನು ಹೊರ ಹಾಕ್ತಿದ್ದೀರಾ. ನಿಮಗೇ ಗೊತ್ತಿಲ್ಲದೆ ಆ ಒಂದು ಮದುವೆ ಆಗ್ತಿಲ್ಲ, ಆ ಒಂದು ಮಾತುಕತೆ ಫೈನಲೈಸ್ ಆಗ್ತಿಲ್ಲ. ಆಲ್ಮೋಸ್ಟ್ XY ತನಕ ಹೋಗುತ್ತೆ, Z ಆಗಲ್ಲ. ಅದನ್ನು ಚೇಂಜ್ ಮಾಡೋದಕ್ಕೆ ಇವಾಗ ಒಂದು ಬಹಳ ಬಹಳ ಮುಖ್ಯವಾದ ಸ್ವಿಚ್ ಫ್ರೇಸ್ ಇದೆ. ಸ್ವೀಟ್ ಚೆಸ್ನಟ್ ಅನ್ನೋದು ಈಸ್ ಅ ಬ್ಯಾಚ್ ಫ್ಲವರ್ ರೆಮಿಡಿ. ಒಂದಿನ ಐ ಟೇಕ್ ಟೈಮ್ ಆ್ಯಂಡ್ ಐ ವಿಲ್ ಟೆಲ್ ಯು ಅಬೌಟ್ ದಿ 38 ಬ್ಯಾಚ್ ಫ್ಲವರ್ ರೆಮಿಡೀಸ್. ಡಾಕ್ಟರ್ ಎಡ್ವರ್ಡ್ ಬ್ಯಾಚ್ ಅಂತ ಇವರು 38 ಫ್ಲವರ್ ರೆಮಿಡೀಸನ್ನು ಕಂಡುಹಿಡಿದ್ರು. ಸಾಮಾನ್ಯವಾಗಿ ಒಂದು ಪ್ರಾಬ್ಲಮ್ಗೆ ನಾವು ಪರಿಹಾರ ಹುಡುಕ್ತೀವಲ್ವಾ, ಆದರೆ ಬ್ಯಾಚ್ ಫ್ಲವರ್ ರೆಮಿಡೀಸ್ ಪ್ರಾಬ್ಲಮ್ಗೆ ಪರಿಹಾರ ಹುಡುಕಲ್ಲ. ಆ ಪ್ರಾಬ್ಲಮ್ ಹಿಂದಿನ ಒಂದು ಯೋಚನೆ, ಆಲೋಚನೆ, ಮನಸ್ಥಿತಿಗೆ ಪರಿಹಾರವನ್ನು ಹುಡುಕತ್ತೆ. ಸೊ ಸ್ವೀಟ್ ಚೆಸ್ನಟನ್ನು ಯಾವಾಗ ಚಾಂಟ್ ಮಾಡ್ತೀವಿ ಅಂದರೆ, ಇನ್ನು ಮುಗೀತು ಗುರು, ಮಾಡಿದ್ದೆಲ್ಲ ಮಾಡಾಗೋಯ್ತು, ಇನ್ನು ಇದಕ್ಕಿಂತ ಜಾಸ್ತಿ ಏನು ಮಾಡೋದಕ್ಕೆ ಆಗೋದೇ ಇಲ್ಲ, ಐ ಹ್ಯಾವ್ ಗಿವನ್ ಅಪ್, ಸಾಧ್ಯನೇ ಇಲ್ಲ, ಐ ಹ್ಯಾವ್ ರೀಚ್ಡ್ ಮೈ ಲಿಮಿಟ್ ಅಂತ ಹೇಳ್ತೀವಿ ಗೊತ್ತಾ, ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳ್ತೀವಿ ಗೊತ್ತಾ. ಆವಾಗ ಸ್ವೀಟ್ ಚೆಸ್ನಟ್ ಕಮ್ಸ್ ಟು ಯುವರ್ ರೆಸ್ಕ್ಯೂ. ಸೊ ಸ್ವೀಟ್ ಚೆಸ್ನಟ್, ಫೈಂಡ್ ಲೈಫ್ ಪಾರ್ಟ್ನರ್, ನವ್ ಡನ್. ಏನು ಹೇಳಿ, ಇಲ್ಲಿ ಬರಿತೀವಿ, ಫಾಲೋ ಮಾಡಿ, ಅದನ್ನು ಸ್ಪೆಲ್ಲಿಂಗ್ಸನ್ನು ನೋಡ್ಕೊಳ್ಳಿ. ಸ್ವೀಟ್ ಚೆಸ್ನಟ್, ಫೈಂಡ್ ಲೈಫ್ ಪಾರ್ಟ್ನರ್, ನವ್ ಡನ್. ನಾವು ಇದಕ್ಕೆ ಒಂದು ವಿಧಾನ ಇದೆ. ಇದನ್ನು ನೀವು ಪ್ರತಿನಿತ್ಯ 51 ಬಾರಿ ಪಠಿಸಬೇಕಾಗತ್ತೆ. ಈ ಒಂದು ಸ್ವಿಚ್ ಫ್ರೇಸಿನ ಪಠನೆಯ ನಂತರ ದೇರ್ ಇಸ್ ಒನ್ ಮೋರ್ ಥಿಂಗ್ ಐ ನೀಡ್ ಯು ಟು ಡೂ. ಏನಪ್ಪ ಅಂದರೆ, ನಿಮ್ಮ ಬಲಗೈಯನ್ನು ನಿಮ್ಮ ಹಣೆ ಮೇಲೆ ಇಟ್ಕೊಳ್ಳಿ, ಎಡಗೈಯನ್ನು ತಲೆಯ ಹಿಂಭಾಗದಲ್ಲಿ ಇಟ್ಕೊಂಡು ನೀವು ಈ ಒಂದು ಮಂತ್ರದ ಪಠನೆಯನ್ನು ಮಾಡಬೇಕು. ಯು ಸಪೋಸ್ ಟು ಟೆಲ್ ಯುವರ್ ಸೆಲ್ಫ್ ದ್ಯಾಟ್ ಐ ಆಮ್ ಕಟಿಂಗ್ ದ ನ್ಯೂರಲ್ ಮೆಮೊರಿ ಇಮೇಜ್ ಪಾತ್ ಅಂತ. ಅಂದರೆ ಏನರ್ಥ? ಜೀವಕೋಶಗಳಲ್ಲಿ ನಾನು ಏನೇನೆಲ್ಲ
ಅಯ್ಯೋ ಅಂತ ಹುಡುಗನೇ ಸಿಗ್ತಾನೆ, ಅಯ್ಯೋ ಕರೆಕ್ಟಾದ ರಿಲೇಷನ್ಶಿಪ್ ಬರಲ್ಲ, ಅಯ್ಯೋ ನನಗೆ ಮದುವೆನೇ ಆಗಲ್ಲ ಅಂತ ಏನೇನೆಲ್ಲ ನೀವು ಗೊತ್ತಿಲ್ಲದೆ ಸಬ್ಕಾನ್ಷಿಯಸ್ಲಿ ಲಾಡ್ಜ್ ಮಾಡಿರ್ತೀರೋ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಐ ಆಮ್ ಕಟಿಂಗ್ ದ ನ್ಯೂರಲ್ ಇಮೇಜ್ ಪಾತ್ ನೌ, ನ್ಯೂರಲ್ ಮೆಮೊರಿ ಇಮೇಜ್ ಪಾತ್ ನೌ. ಅದ್ರ ಬದಲಾಗಿ ಏನು ಮಾಡಬೇಕು? ಐ ಆಮ್ ಫೈಂಡಿಂಗ್ ಅ ಲೈಫ್ ಪಾರ್ಟ್ನರ್ ಅಂತ ಹೇಳಬೇಕಾಗತ್ತೆ. ಸೊ ಐ ಆಮ್ ಫೈಂಡಿಂಗ್ ಅ ಲೈಫ್ ಪಾರ್ಟ್ನರ್ ಆ್ಯಂಡ್ ರೀಕ್ರಿಯೇಟಿಂಗ್ ದಿ ನ್ಯೂರಲ್ ಮೆಮೊರಿ ಪಾತ್ ನೌ. ಅರ್ಥ ಆಯ್ತಾ ನಿಮಗೆ? ಸೊ ನೀವು ನಿಮ್ಮದೇ ಒಂದು ಮಾತೃಭಾಷೆಯಲ್ಲಿ ಹೇಳಬಹುದು, ನಾನು ನನ್ನ ಜೀವಕೋಶಗಳಲ್ಲಿ ಏನೇನೆಲ್ಲ ಆಗಲ್ಲ 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 ಅಂತ ಲಾಡ್ಜ್ ಮಾಡ್ಕೊಂಡಿದ್ದೀನೋ ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಸಬ್ಕಾನ್ಷಿಯಸ್ಲಿ ಐ ಆಮ್ ಕಟಿಂಗ್ ಆಫ್ ದ ಕಾರ್ಡ್ಸ್ ಆಫ್ ಆಗೋಲ್ಲ. ಆ್ಯಂಡ್ ಎಸ್, ನನಗೆ ಒಬ್ಬ ಒಳ್ಳೆ ಜೀವನ ಸಂಗಾತಿ ಸಿಗ್ತಾನೆ. ನನ್ನ ಜೀವಕೋಶಗಳಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ದ್ಯಾಟ್ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಗ್ತಾನೆ, ನನ್ನನ್ನು ಅರ್ಥ ಮಾಡ್ಕೊಳ್ತಾನೆ, ನನ್ನನ್ನು ಪ್ರೀತಿಸ್ತಾನೆ, ನನ್ನ ಜೀವನದಲ್ಲಿ ನಾನು ಏನೇನೆಲ್ಲ ಮಾಡಬೇಕು ಸಾಧಿಸಬೇಕು ಅಂತ ಅಂದ್ಕೊಂಡಿದ್ದೀನೋ ಅವನು ಸಹ ಅದಕ್ಕೆ ಸಪೋರ್ಟ್ ಮಾಡ್ತಾನೆ, ಬೆಂಬಲವಾಗಿರ್ತಾನೆ. ದಿಸ್ ಈಸ್ ಮೈ ಐಡಿಯಲ್ ಲೈಫ್ ಪಾರ್ಟ್ನರ್ ಆ್ಯಂಡ್ ಹೀ ಈಸ್ ಮೈನ್ ಆರ್ ಶಿ ಈಸ್ ಮೈನ್ ಅಂತ ನೀವು ಹೇಳಬೇಕಾಗತ್ತೆ. ಸೊ ಮೊದಲನೇ ಬಾರಿ ಇದನ್ನು ಹೇಳಿದಾಗ ಕಟ್ ಮಾಡ್ತಾ ಇದ್ದೀನಿ, ಸ್ವೀಕರಿಸ್ತಾ ಇದ್ದೀನಿ ಅಂತ ಒಂದು ಕೈ ಇಲ್ಲಿರುತ್ತೆ, ಇನ್ನೊಂದು ಕೈ ಇಲ್ಲಿರುತ್ತೆ. ಮತ್ತೆ ಸೆಕೆಂಡ್ ಟೈಮ್ ನೀವು ರಿಪೀಟ್ ಮಾಡಿದಾಗ ಒಂದು ಕೈ ಗಂಟ್ಲ ಮೇಲೆ ಫ್ರಂಟಲ್ಲಿ, ಇನ್ನೊಂದು ಕೈ ಗಂಟ್ಲು ಹಿಂಭಾಗದಲ್ಲಿ, ಈ ಥರ ಇರುತ್ತೆ. ಇದನ್ನು ನೀವು ಸತತವಾಗಿ ಮಾಡಬೇಕಾಗತ್ತೆ. ಎಷ್ಟು ದಿನಗಳು ಮಾಡಬೇಕು ಶ್ರುತಿ ಅಂತ ಹೇಳಿದ್ರೆ ದೆರ್ ಇಸ್ ನೋ ಎಷ್ಟು ದಿನಗಳು, ನೀವು ನಿಷ್ಠೆಯಿಂದ ಮಾಡಬೇಕಾಗತ್ತೆ. ಆ್ಯಂಡ್ ಟ್ರಸ್ಟ್ ಯು ಮೀ, ಇದನ್ನು ನಾನು ಯಾರಿಗೆ ಹೇಳಿದ್ದೀನೋ ಅಲ್ವಾ, ಎವ್ರಿಬಡಿ ಹ್ಯಾಸ್ ಗಾಟ್ ಮ್ಯಾರಿಡ್. ವಿದಿನ್ 3 ವೀಕ್ಸ್ ಮದುವೆ ಫಿಕ್ಸ್ ಆಗಿದೆಯಮ್ಮ. ಸೊ ನನ್ನ ಪ್ರಕಾರ ನೀವು ಇದನ್ನು ಶುರು ಮಾಡಿ 15 ದಿನಗಳಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗಲೇಬೇಕು. ಗೊತ್ತಾಯ್ತಾ ಸ್ವಿಚ್ ಫ್ರೇಸ್ ಏನು ಅಂತ? ಸ್ವೀಟ್ ಚೆಸ್ನಟ್, ಫೈಂಡ್ ಲೈಫ್ ಪಾರ್ಟ್ನರ್, ನವ್ ಡನ್. ಅಂದರೆ ಮುಗೀತು, ನನ್ನ ಲೈಫ್ ಪಾರ್ಟ್ನರ್ ನನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ, ನನ್ನ ಮದುವೆ ಫಿಕ್ಸ್ ಆಯಿತು ಅಂತ ನೀವು ನಿಮ್ಮ ತಲೆಯಲ್ಲೇ ಹಾಕೊಂಡ್ಬಿಟ್ಟಿದ್ದೀರಾ. ಇದನ್ನು ನೀವು 51 ಬಾರಿ ಪಠಿಸಬೇಕಾಗಿದೆ. ದೀಸ್ ಆರ್ ದಿ ಓನ್ಲಿ 2 ಥಿಂಗ್ಸ್ ಯು ನೀಡ್ ಟು ಡೂ. ಒಂದು ಗಣೇಶ ಮಂತ್ರ, ಇನ್ನೊಂದು ಈ ಒಂದು ಮೈಂಡ್ ಬ್ಲಾಕ್ಸನ್ನು ಕ್ಲಿಯರ್ ಮಾಡುವ ಒಂದು ವಿಧಿ. ಈಗ ನೀವು ಯಾವಾಗ ಹಳೇದನ್ನು ತೆಗೆದು ಹಾಕ್ತಿರೋ ಅವಾಗ ತಾನೇ ಹೊಸ ವಿಷಯಕ್ಕೆ ಜಾಗ ಸಿಗೋದು. ನೀವು ಹಳೇದನ್ನು ಹೇರಿಟ್ಕೊಂಡಿದ್ರೆ ಹೊಸ ವಿಷಯಕ್ಕೆ ಎಲ್ಲಿರುತ್ತೆ ಜಾಗ? ಸೊ ಸಿಮಿಲರ್ಲಿ ನಿಮ್ಮ ಮನಸ್ಥಿತಿಯಲ್ಲಿ ಆಗಲ್ಲ, ನನಗೆ ಸಿಗಲ್ಲ ಅಂತ ನೀವು ಏನನ್ನು ಅಂದ್ಕೊಂಡಿದ್ದೀರೋ ಆ ಹಳೇದನ್ನು, ಆ ಕಸವನ್ನು ನೀವು ತೆಗೆದು ಆಚೆ ಹಾಕಬೇಕು. ಆವಾಗ ಯು ವಿಲ್ ಸ್ಟಾರ್ಟ್ ಅಟ್ರಾಕ್ಟಿಂಗ್ ದ ರೈಟ್ ಪೀಪಲ್ ಇನ್ ಯುವರ್ ಲೈಫ್. ಅಷ್ಟು ಪವರ್ಫುಲ್ ಆದ ಸ್ವಿಚ್ ಫ್ರೇಸ್. ಚಾಂಟ್ ಮಾಡಿ, ಎಲ್ಲರ ಮದುವೆನೂ ಸೆಟ್ ಆಗಲಿ. ಮದುವೆ ಆಗಿರೋರು ಚಾಂಟ್ ಮಾಡಬೇಡ್ರಪ್ಪ ದಯವಿಟ್ಟು. ಆಮೇಲೆ ಸೆಕೆಂಡ್ ಥರ್ಡ್ ಮ್ಯಾರೇಜ್ ಆಗಿ ಶ್ರುತಿ ಎಲ್ಲ ನಿಮ್ಮಿಂದ ಅಂತ ನನ್ನ ತಲೆ ಮೇಲೆ ಹಾಕೋದೇ ಆಗಲ್ಲ. ಡಿಸ್ಕ್ಲೇಮರ್, ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಅದರ್ ಮ್ಯಾರೇಜಸ್ ಯು ಗೋಯಿಂಗ್ ಟು ಬಿ ಹ್ಯಾವಿಂಗ್. ಇದು ಫಸ್ಟ್ ಟೈಮ್ ಲೈಫ್ ಪಾರ್ಟ್ನರನ್ನು ಯಾರು ಹುಡುಕ್ತಾ ಇದ್ದೀರೋ ನೀವು ಖಂಡಿತವಾಗಿಯೂ ಚಾಂಟ್ ಮಾಡಿ. ಇಟ್ಸ್ ಗಾಟ್ ಅ 100% ಸಕ್ಸಸ್ ರೇಟ್. ಸೊ ದಟ್ಸ್ ಅಬೌಟ್ ಇಟ್ ಮೈ ಡಿಯರ್. ಇಲ್ಲಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ. ಅತಿ ಶೀಘ್ರದಲ್ಲಿ ಚುಕ್ಕಾಯೋ ಅಂತ ನಾನು ಹೇಳೋ ಥರ ಆಗಲಿ. ಕೊರಿಯನಲ್ಲಿ ಚುಕ್ಕಾಯೋ ಅಂದರೆ ಕಂಗ್ರ್ಯಾಚುಲೇಷನ್ಸ್ ಅಂತ ಅರ್ಥ. ನಾನು ಇನ್ನೂ ಅಡ್ವಾನ್ಸ್ ಅದಕ್ಕೆ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಬಿಕಾಸ್ ಐ ಆಮ್ ಶ್ಯೂರ್ ಎವ್ರಿ ಸಿಂಗಲ್ ಪರ್ಸನ್ ಹೂ ವಾಚಸ್ ದಿಸ್ ವಿಡಿಯೋ ಹೂ ಸಿಂಗಲ್, ಯು ವಿಲ್ ಸೆಂಡ್ ಮಿ ಅ ಮೆಸೇಜ್ ಸೇಯಿಂಗ್ ದಟ್ ಕಮೆಂಟ್ ಸೆಕ್ಷನಲ್ಲಿ ದಟ್ ಶ್ರುತಿ ಗೆಸ್ ವಾಟ್, ನನ್ನ ಮದುವೆ ಫಿಕ್ಸ್ ಆಯಿತು ಅಂತ. ನಾನು ಶಾಕ್ ಆಗಲ್ಲ, ನೀವು ಶಾಕ್ ಆಗೋ ಅವಶ್ಯಕತೆಯೂ ಇಲ್ಲ. ಸೊ ಲಾಟ್ಸ್ ಆಫ್ ಲವ್ ಟು ಯು.